ಮನೇಪಲ್ಲಿ ನಾರಾಯಣರಾವ್ ವೆಂಕಟಾಚಲಯ್ಯನವರು ನ್ಯಾಯಾಂಗದ ಇತಿಹಾಸದಲ್ಲಿ ಕರ್ನಾಟಕದಿಂದ ನೇಮಿಸಲ್ಪಟ್ಟ ಭಾರತದ 3 ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಒಬ್ಬರು. ಎಲ್ಲರಿಗೂ ಎಂಎನ್ ವೆಂಕಟಾಚಲಯ್ಯ ಎಂದು ಪರಿಚಿತರಾಗಿರುವ ಇವರು ತುಂಬಾ ಸರಳ ವ್ಯಕ್ತಿತ್ವದವರು. ಸದಾ ಸತ್ಯದಿಂದ ಸತ್ಯಕ್ಕಾಗಿ ನಡೆದವರು. ಶ್ರೀ ವೆಂಕಟಾಚಲಯ್ಯನವರು ಅಕ್ಟೋಬರ್ 25, 1929ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾಲಯದಿಂದ ವಿಜ್ಞಾನದಲ್ಲಿ ಪದವಿ ಪಡೆದು ಅಲ್ಲಿಯೇ ಮುಂದೆ ಕಾನೂನು ಪದವಿ ಪಡೆದರು. ತಮ್ಮ 21ನೇ ವಯಸ್ಸಿನಲ್ಲಿಯೇ ವಕೀಲ ವೃತ್ತಿ ಪ್ರಾರಂಭಿಸಿದರು. I became a lawyer when I was 21. For almost 24 years I was in active practice. Those were really very gracious days. The judges were very knowledgeable people in the High Court, the subordinate judiciary before whom I had most of the work, very cultured judges. 1975ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಶಾಶ್ವತ ನ್ಯಾಯಾಧೀಶರಾಗಿ ನೇಮಕಗೊಂಡರು. ಮುಂದೆ 1987ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡರು. 1993ರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡು ಅಕ್ಟೋಬರ್ 24, 1994ರಲ್ಲಿ ನಿವೃತ್ತಿ ಹೊಂದಿದರು. ವೆಂಕಟಾಚಲಯ್ಯನವರು ನ್ಯಾಯಾಂಗದ ಇತಿಹಾಸಕ್ಕೆ ಮುಖ್ಯವಾಗಿ 3 ಮಜಲುಗಳಿವೆ ಎನ್ನುತ್ತಾರೆ. I think there are 3 phases of the functioning of the Supreme Court. The first phase, say from 1950 to 1970, was a phase where the court was a precedent-ridden court. Then came the creative role of the Supreme Court. New tools of legal control of government were fashioned, and that was the second phase. The third phase was the phase where these new tools had to be applied to different situations. ಒಟ್ಟಾರೆಯಾಗಿ ಶ್ರೀ ಎಂಎನ್ ವೆಂಕಟಾಚಲಯ್ಯನವರು ಹೇಳುವುದು ಇಷ್ಟೇ: ಕಾನೂನು ಸಾಮಾಜಿಕ ಬದಲಾವಣೆಯನ್ನು ತರುವುದಿಲ್ಲ, ಅದು ಸಮಾಜಕ್ಕೆ ಪೂರಕವಾಗಿರುವ ಕಾರ್ಯಭಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಶ್ರೀ ವೆಂಕಟಾಚಲಯ್ಯನವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರೂ ಆಗಿದ್ದರು. ಈ ಸಮಯದಲ್ಲಿ ಅನೇಕ ದಿಟ್ಟ ಹೆಜ್ಜೆಗಳನ್ನು ತೆಗೆದುಕೊಂಡು ಮಾನವ ಹಕ್ಕುಗಳೇ ಮೂಲ ಹಕ್ಕುಗಳು ಎಂದು ತಮ್ಮ ಕರ್ತವ್ಯ ನಿರ್ವಹಿಸಿದರು. I was the second chairman of the National Human Rights Commission. That was an organization which is meant to promote and protect human rights. Its remit was very wide, and the National Commission did a lot of work in those days, and still I am sure they are doing good work. ಶ್ರೀ ನಾರಾಯಣರಾವ್ ವೆಂಕಟಾಚಲಯ್ಯನವರು ಎಷ್ಟು ಸರಳ ವ್ಯಕ್ತಿ ಎಂದರೆ, ಭಾರತ ಸರ್ಕಾರ 2004ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದಾಗಲೂ ತಮ್ಮ ಸಾಧನೆ ಇನ್ನೂ ಬಹಳಷ್ಟಿದೆ ಎಂದು ಸಂಕೋಚದಿಂದಲೇ ಪ್ರಶಸ್ತಿ ಪಡೆದರು. The Padma Award came to me somewhat unexpectedly. I still feel it was unearned. I don't think my achievements in life deserve that recognition. But anyway, I accepted that with great humility and reverence. ನಿವೃತ್ತಿಯಾಗಿ 16 ವರ್ಷಗಳು ಕಳೆದರೂ ಈಗಲೂ ಶ್ರೀ ವೆಂಕಟಾಚಲಯ್ಯನವರು ಸದಾ ಭ್ರಷ್ಟಾಚಾರದ ವಿರುದ್ಧ ಮತ್ತು ಮಾನವ ಹಕ್ಕುಗಳ ಬಲವರ್ಧನೆಗಾಗಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಇವರು ಬೆಂಗಳೂರಿನ ಬಸವನಗುಡಿಯಲ್ಲಿ ನೆಲೆಸಿದ್ದಾರೆ. ತಮ್ಮ ವಿರಾಮದ ವೇಳೆಯಲ್ಲಿ ಕುಟುಂಬದವರೊಂದಿಗೆ ಹೆಚ್ಚು ಕಾಲ ಕಳೆಯುತ್ತಾರೆ.
ಶ್ರೀ ವೆಂಕಟಾಚಲಯ್ಯನವರು ತಮ್ಮ ಈ ಸಾಧನೆಗೆ ತಮ್ಮ ಪತ್ನಿ ಪಾರ್ವತಿಯವರ ಸಹಕಾರವೂ ಒಂದು ಬಹುಮುಖ್ಯ ಕಾರಣವೆನ್ನುತ್ತಾರೆ. We have been married for 49 years now. To be a lawyer's wife or a judge's wife is a difficult thing. As a judge, of course, I had a lot of time at home, but work took most of my time. And it's only after my retirement that we have some time to sit and quarrel. That's the she recalls the old days. ಇವರು ಜಡ್ಜ್ ಆದಾಗ ನಾವು ಒಪ್ಕೋಬೇಡಿ ಅಂತ ಎಷ್ಟೋ ಜನ ಹೇಳಿದರು. ನೀವು ಸುಮ್ಮನೆ ಎಷ್ಟೊಂದು ಜಡ್ಜ್ ಆದರೆ ನೀವು ಬುದ್ಧಿ ಎಲ್ಲ ತುಕ್ಕಿಡ್ದೋಗ್ಬಿಡುತ್ತೆ, ನೀವು ಯಾಕೆ ಒಪ್ಕೊಂಡ್ರಿ ಅಂತ ಎಷ್ಟೋ ಜನ ಅಂದರು. ನನ್ನ ಬಲವಂತಕ್ಕೆ ಅವರು ಒಪ್ಕೊಂಡ್ರು. ಇವರು ಸಂವಿಧಾನಾತ್ಮಕ ಪುನರವಲೋಕನ ಆಯೋಗದ ಅಧ್ಯಕ್ಷರೂ ಆಗಿದ್ದರು. ಉತ್ತಮ ಆಡಳಿತಕ್ಕಾಗಿ ಶ್ರೀ ವೆಂಕಟಾಚಲಯ್ಯನವರು 10 ಮುಖ್ಯ ಸಮಿತಿಗಳನ್ನು ರಚಿಸಿದ್ದರು. ಅವುಗಳಲ್ಲಿ ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವದ ಬಲವರ್ಧನಾ ಸಮಿತಿ, ಚುನಾವಣಾ ಸುಧಾರಣಾ ಸಮಿತಿ, ಸಾಮಾಜಿಕ ಆರ್ಥಿಕ ಬದಲಾವಣೆ ಮತ್ತು ಅಭಿವೃದ್ಧಿ ಸಮಿತಿ ಪ್ರಮುಖವಾದವು. But this was a very, very important exercise. Not merely because I did that along with my members. None of them took a salary. They offered me a salary. I took only 1 rupee a month and said, this is a call of national duty. We completed the work in about 18 months. By March 2002, we gave the report. ಶ್ರೀ ವೆಂಕಟಾಚಲಯ್ಯನವರ ಪ್ರಕಾರ ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ದೃಢತೆ ಕಡಿಮೆಯಾಗಿರುತ್ತದೆ, ಆದರೆ ಇಲ್ಲಿ ಹೊಣೆಗಾರಿಕೆ ಅಧಿಕವಾಗಿರುತ್ತದೆ ಎನ್ನುತ್ತಾರೆ. ಒಟ್ಟಾರೆಯಾಗಿ ಇವರು ಹೇಳುವುದು ಇಷ್ಟೇ: ಭಾರತ ಸ್ವತಂತ್ರದ ನಂತರ ಅತ್ಯಂತ ಪ್ರಗತಿಶೀಲವಾಗಿದೆ. ಜನರು ಉತ್ತಮ ಶಾಸಕಾಂಗದ ವ್ಯವಸ್ಥೆಯ ರಚನೆಗೆ ಒತ್ತು ಕೊಡುತ್ತಿರುವುದು ಉತ್ತಮ ಸಂಗತಿ ಎನ್ನುತ್ತಾರೆ. ಅಂತೆಯೇ ಇಂದಿನ ಯುವ ಪೀಳಿಗೆಯವರು ಕಾನೂನು ಅಭ್ಯಾಸ ಮಾಡಿ ವಕೀಲ ವೃತ್ತಿಯನ್ನು ತೆಗೆದುಕೊಂಡರೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ ಎನ್ನುತ್ತಾರೆ. ಶ್ರೀ ಮನೇಪಲ್ಲಿ ನಾರಾಯಣರಾವ್ ವೆಂಕಟಾಚಲಯ್ಯನವರು ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಸೇವೆ ಸಲ್ಲಿಸಿರುವ ಅನೇಕ ದಿಗ್ಗಜರಲ್ಲಿ ಒಬ್ಬರಾಗಿರುವುದು ಎಲ್ಲ ಕನ್ನಡಿಗರಿಗೂ ಹೆಮ್ಮೆಯ ಸಂಗತಿಯಾಗಿದೆ.